ರಾಜ್ಯ ಕಾಂಗ್ರೆಸ್ನಲ್ಲಿ ನಿಲ್ತಾ ಇಲ್ಲ ಸಚಿವ ಸಂಪುಟ ಸರ್ಕಸ್. ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್. ರಾಜ್ಯ ಕಾಂಗ್ರೆಸ್ನಲ್ಲಿ ನಿಲ್ತಾ ಇಲ್ಲ ಸಚಿವ ಸಂಪುಟ ಸರ್ಕಸ್. ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಮಾಜಿ ಸಚಿವ ಜಮೀರ್ ಖಾನ್. ಹೈಕಮಾಂಡ್ ಕರೆ ಹಿನ್ನೆಲೆ ದೆಹಲಿಗೆ ತೆರಳಿದ್ದಾರೆ ಜಮೀರ್. ಸುರ್ಜೇವಾಲಾ ಕರೆ ಹಿನ್ನೆಲೆ ಹೈಕಮಾಂಡ್ ಜೊತೆ ಚರ್ಚೆಯನ್ನ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಸುರ್ಜೇವಾಲಾ ಜೊತೆ ಚರ್ಚೆ ಮಾಡಿದ್ದಾರೆ ಜಮೀರ್. ರಾಹುಲ್ ಗಾಂಧಿ ಭೇಟಿಗಾಗಿ ಕಾಯ್ತಾ ಇದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ಅವರ ಸಚಿವ ಸ್ಥಾನದ ಬೇಡಿಕೆಯನ್ನ ಇಡೋದಕ್ಕೆ ಹೈಕಮಾಂಡ್ ಮುಂದೆ ಸಚಿವ ಸ್ಥಾನಕ್ಕಾಗಿ ಜಮೀರ್ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಎಸ್ ವೀಕ್ಷಕರು ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನದ ಲಾಬಿ ಅಥವಾ ಸರ್ಕಸ್ ಏನಿದೆ ಅದು ನಿಲ್ತಾ ಇಲ್ಲ. ಜಮೀರ್ ಅಹಮದ್ ಖಾನ್ ಅವರು ದೆಹಲಿಗೆ ಹೋಗಿದ್ದಾರೆ. ಹೈಕಮಾಂಡ್ ಕರೆ ಬಂದಿದೆ ಅಂತೆ. ಅವರಿಗೆ ನಿರೀಕ್ಷೆಯಲ್ಲಿದ್ದರು ಕರೆ ಬರುತ್ತೆ ಹೈಕಮಾಂಡ್ ಇಂದ ಅಂತ ಹೇಳಿ. ಯಾಕೆ ಫಸ್ಟ್ ಪಟ್ಟಿಯಲ್ಲಿ ಅವರ ಹೆಸರು ಬರಲಿಲ್ಲ? ಅಲ್ಪಸಂಖ್ಯಾತರ ನಾಯಕ ಅಂತ ಹೇಳಿ ಜಮೀರ್ನ ಕರೀತಾರೆ. ಅಲ್ಪಸಂಖ್ಯಾತರ ಲೀಡರ್ ಯಾರು ಅಂತ ಹೇಳಿದ್ರೆ ಜಮೀರ್ ಅಂತ ಹೆಸರು ಬರುತ್ತಪ್ಪ ಸದ್ಯಕ್ಕೆ. ಫಸ್ಟ್ ಲಿಸ್ಟಲ್ಲೇ ಬರಬೇಕಿತ್ತು. ಯಾಕೆ ಬಂದಿಲ್ಲ? ದಾವಣಗೆರೆಯ ಎಲೆಕ್ಷನ್ನಲ್ಲಿ ಏನಾಯಿತು ಅಂತ ಹೇಳಿ ನಿಮಗೆ ಗೊತ್ತಿದೆ. ಒಂದು ಆಡಿಯೋ ರಿಲೀಸ್ ಆಗುತ್ತೆ. ಆ ಒಂದು ಆಡಿಯೋಯಿಂದ ಅವರಿಗೆ ಹಿನ್ನಡೆ ಆಯಿತು. ಏನದು ಆಡಿಯೋ? ದಾವಣಗೆರೆ ಎಲೆಕ್ಷನ್ನಲ್ಲಿ ಪಕ್ಷ ವಿರೋಧಿ ಕೆಲಸಗಳನ್ನು ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬಾರ್ದು ಅನ್ನುವಂತಹ ಒಂದು ಮಾತುಗಳನ್ನು ಅಲ್ಲಿ ಆಡಿರ್ತಕ್ಕಂಥ ಆಡಿಯೋ ರಿಲೀಸ್ ಆಗುತ್ತೆ. ಆಡಿಯೋವನ್ನು ರಿಲೀಸ್ ಆದ ಬಳಿಕ ಅವರಿಗೆ ಪಕ್ಷದ ನಾಯಕರು ಕೆಂಗಣ್ಣಿಗೆ ಗುರಿಯಾಗ್ತಾರೆ ಜಮೀರ್. ಸೊ ಆ ಕಾರಣಕ್ಕೋಸ್ಕರ ಫಸ್ಟ್ ಲಿಸ್ಟಲ್ಲಿ ಅವರ ಹೆಸರು ಬರಲಿಲ್ಲ. ಎರಡನೇ ಲಿಸ್ಟು, ಆ ಲಿಸ್ಟಲ್ಲಿ ಬರುತ್ತೋ ಇಲ್ವೋ ಅಥವಾ ಆಲ್ಮೋಸ್ಟ್ ಇವರಿಗೆ ಸಿಗೋದೇ ಇಲ್ಲ ಅನ್ನುವಂತಹ ಚರ್ಚೆಗಳು ಆಗ್ತಾ ಇದ್ವು. ಬಟ್ ಅದರ ಬೆನ್ನಲ್ಲೇ ಹೈಕಮಾಂಡ್ನಿಂದ ಬುಲಾವ್ ಬಂದಿದೆ. ಸೊ ಸಿಗಬಹುದಾ ಅಥವಾ ಇಲ್ವಾ? ದೊಡ್ಡ ಪ್ರಶ್ನೆಗಳಿದ್ದಾವೆ ಜಮೀರ್ಗೆ. ಅವರು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಸೊ ಅವರು ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು, ನನ್ನ ಆಡಿಯೋ ಅಲ್ಲ ಇದು ಅಲ್ಲ, ಅದು AI ತಂತ್ರಜ್ಞಾನ ಬಳಸಿ ನನ್ನ ತುಳಿಯುವ ಪ್ರಯತ್ನವನ್ನು ಮಾಡಿದ್ದಾರೆ ಅಂಥೇಳಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ.